ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾನ. ಇವತ್ತು ಈ ಸಿಗ್ಲಿ ಬಶ್ಯಾ ನನ್ನ ಭಾರತ ದೇಶದ 140 ಕೋಟಿ ಪ್ರಜೆಗಳಲ್ಲಿ ಈ ಸಿಗ್ಲಿ ಬಶ್ಯನ ಒಂದು ಸಲಹೆ ಏನಂತಂದ್ರೆ, ಕತೆ ಬರೆಯೋನು ಸರ್ವೆ ಮಾಡಿ ಕತೆ ಬರೀಬೇಕು. ವಾದ ಮಾಡೋನು ಅದನ್ನು ಸರ್ವೆ ಮಾಡಿ ವಾದ ಮಾಡಬೇಕು. ತೀರ್ಪು ನೀಡೋರು ಅದನ್ನು ಸರ್ವೆ ಮಾಡಿ ತೀರ್ಪು ನೀಡಬೇಕು. ಕೇವಲ ಪೊಲೀಸ್ ಬರೆದಂಥ ಒಂದು ವೇಸ್ಟ್ ಆದಂಥ ಕತೆ ಅದು ಶಾಸಕಿ ಹಾಕ್ತಾರೆ. ಒಂದು ಕೊಲೆ ಪ್ರಕರಣ ಆಗಿರಲಿ, ಒಂದು ಅತ್ಯಾಚಾರ ಪ್ರಕರಣ ಆಗಿರಲಿ, ಒಂದು ಭ್ರಷ್ಟಾಚಾರ ಪ್ರಕರಣ ಆಗಿರಲಿ, ಒಂದು ಲೋಕಾಯುಕ್ತ ಪ್ರಕರಣ ಆಗಿರಲಿ, ಒಂದು ಕಳ್ಳತನ ಪ್ರಕರಣ ಆಗಿರಲಿ, ಒಂದು ಡಕಾಯಿತಿ ಆಗಿರಲಿ, ಒಂದು ರಾಬರಿ ಆಗಿರಲಿ. ಮರ್ಡರ್ ಅಂದರೆ 4 ವಿಧಗಳು ಮರ್ಡರ್ ಅದಾವೆ. ಒಂದು 302 ಮರ್ಡರ್, ಡೈರೆಕ್ಟ್ ಸಾರ್ವಜನಿಕರ ಮುಂದೆ ಕೊಲೆ ಮಾಡೋದು. ಎರಡನೇದು 306, ಅದು ಒಂದು ವಿತ್ 201, ಅದು ಸಾಕ್ಷಿ ನಾಶ ಮಾಡಿದಂಥ ಕೊಲೆ ಆಗಿರುತ್ತೆ. ಅಥವಾ ಕೊಲೆಗಾರ ಎಲ್ಲಾದರೂ ಹೋದಾಗ ಮನೆಯಲ್ಲೇ ನೇಣು ಹಾಕ್ಕೊಂಡು ಅಥವಾ ವಿಷ ಕುಡಿದು ಅಥವಾ ಕೆರೆ ಹಾರಿ ಅಥವಾ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಈ ರೀತಿಯಾದಂಥ ಘಟನೆ ಆದಾಗ ತನ್ನಿಂದ ತಾನೇ ಪ್ರಾಣ ಹಾನಿ ಮಾಡಿಕೊಂಡಾಗ ಆ ಒಂದು ಸಾವಿಗೆ ಸಂಬಂಧಪಟ್ಟವನೇ ನಿಜವಾದ ಆಕೆಯ ಪತಿ ಆಗಿರ್ತಾನೆ. ಅಂಥವನ ಮೇಲೆ 306 ಹಾಕ್ಬೋದು. ಆಮೇಲೆ 304 ವಿತ್ 498, ಅಂದರೆ ಕೊಲೆ ಮತ್ತು ವರದಕ್ಷಿಣೆ ಕಿರುಕುಳ. ಈ ಒಂದು 304 ಅಂದ್ರೆ ಏನಪ್ಪ ಅಂದ್ರೆ, ಎದುರುಗಡೆನೆ ಗಂಡನ್ನೇ ಮುಂದುಗಡೆ ಎದುರುಗಡೆನ ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಸತ್ರ, ವಿಷ ಕುಡಿದು ಸತ್ರ, ಉರುಳಾಕ್ಕೊಂಡು ಸತ್ರ, ಬೆಂಕಿ ಹಚ್ಕೊಂಡು ಸತ್ರ. ಅದು 304 ವಿತ್ 498 ವರದಕ್ಷಿಣೆ ಕಿರುಕುಳ. ವಿತ್ ಗಂಡ ಕೊಲೆ ಮಾಡದೇ ಇದ್ರೂ ವರದಕ್ಷಿಣೆಯಿಂದ ಆಕೆ ತನ್ನ ಪ್ರಾಣ ಕಳ್ಕೊಂಡಾಗ ಅದಕ್ಕೆ ಕಾರಣ ಗಂಡನೇ ಆಗಿರ್ತಾನೆ, ಅವ್ರ ಮನೆಯವರಾಗಿರ್ತಾರೆ. ಹೀಗೆ ಮರ್ಡರ್ ಕೇಸ್ನಲ್ಲಿ. ಮತ್ತು 300 ಸೆಕ್ಷನ್ 300 ಕಲ 300, ಅದು ಒಂದು ಕೊಲೆ. 394 2 ಮಂದಿ ಅಥವಾ 4 ಮಂದಿ ಅಥವಾ ಒಬ್ಬನೇ ರೋಡ್ನಲ್ಲಿ ಆಗಲಿ ಚಾಕು ತೋರಿಸಿ ಅವರಿಂದ ದುಡ್ಡು ಸುಲಿಗೆ ಮಾಡೋಂಥವ್ರಿಗೆ, ರಾಬ್ರಿ ಮಾಡೋಂಥವ್ರಿಗೆ 392. 395 5 ಮಂದಿ ಮೇಲೆ ಎಷ್ಟೋ ಮಂದಿಗಳು ಪ್ರಜೆಗಳು ಆರೋಪಿಗಳು ಒಂದು ಮನೆ ನುಗ್ಗಿ ಕೊಲೆ ಮಾಡಿ ಆಮೇಲೆ ಅತ್ಯಾಚಾರ ಮಾಡಿ ಆ ಮನೆಯಲ್ಲಿ ಇದ್ದಂಥದ್ದನ್ನು ದೋಚ್ಕೊಂಡು ಹೋದಾಗ ಆ ಒಂದು ಪ್ರಕರಣದಲ್ಲಿ 395 ವಿತ್ 302 ವಿತ್ 302 ಮತ್ತು ಮರ್ಡರ್ ಆ್ಯಂಡ್ ಡಕಾಯಿತಿ ಆ್ಯಂಡ್ ರೇಪ್ 376 ಈ ಸೆಕ್ಷನ್ ಅಡಿಯಲ್ಲಿ ಆರೋಪಿಗಳು ಇರುತ್ತಾರೆ. ಆದರೆ ಕೊಲೆ
ಈ ಒಂದು ಈ ಒಂದು ಕೊಲೆ ಪ್ರಕರಣದಲ್ಲಿ ಆಗಲಿ ಇಂಥ ಒಂದು ಪ್ರಕರಣಗಳ ಕಥೆಗಳನ್ನು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಸರ್ಕಲ್ ಇನ್ಸ್ಪೆಕ್ಟ್ರ್ ತನಿಖೆಯಲ್ಲಿ ಆ ಒಂದು ಕತೆ ಸೃಷ್ಟಿಯಾಗುತ್ತೆ. ಕತೆ ಹೆಂಗೆ ಬ್ರಹ್ಮ ಸೃಷ್ಟಿಕರ್ತ ಹೆಂಗದನ ಹಾಗೆ ಹಣೆ ಬರಂಥ ಚಿತ್ರಗುಪ್ತ ಹಂಗೆ ಪೊಲೀಸರು ಆ ಒಂದು ಚಿತ್ರಗುಪ್ತ ಮತ್ತು ಕತೆಗಾರ ಬ್ರಹ್ಮ ಆ ಹಣೆ ಬರೀತಾರೆ. ಆ ಹಣೆ ಬಾರದೊಳಗೆ ಇವತ್ತು ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ಕು ಇಲ್ಲಿವರೆಗೂ ಎಷ್ಟು ಕೊಲೆ, ಎಷ್ಟು ರೇಪ್, ಎಷ್ಟು ಡಕಾಯಿತಿ, ಎಷ್ಟು ಅತ್ಯಾಚಾರ, ಎಷ್ಟು ಭ್ರಷ್ಟಾಚಾರ, ಎಷ್ಟು ಬಾಂಬ್ ಬ್ಲಾಸ್ಟ್ಗಳು, ಹಿಂಗೆ ಪ್ರತಿಯೊಂದು ಪ್ರಕರಣನ ಕೆದಕ್ತಾ ಹೋಗ್ರಿ. ಕೇವಲ 100ಕ್ಕೆ 10% ಅಪರಾಧಿಗಳು ಶಿಕ್ಷೆ ಆಗಿದೆ ಹೊರತುಪಡಿಸಿದರೆ ಅದರಲ್ಲಿ 190ರಷ್ಟು ನಿರಪರಾಧಿಗಳಂತ ಸಾಬೀತುಪಡಿಸ್ಕೊಂಡು ಹೊರಗಡೆ ರಾಜಾರೋತ್ಸವಾಗಿ ಮೆರೀತಾರಲ್ಲ. ಇದರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಒಂದು ದಿನ ನ್ಯಾಯಾಲಯದಲ್ಲಿ ಸಿಗ್ಲಿ ಬಸ್ಸಿನ ಮೇಲೆ 12 ಕೇಸು ಶಿಕಾರಿಪುರ ನ್ಯಾಯಾಲಯದಲ್ಲಿ ಇದ್ದು, ಅವಾಗ ನಾಗಭೂಷಣ ಅನ್ನಂಥ ಒಬ್ಬ ನ್ಯಾಯಾಧೀಶರು ಇದ್ದರು. ಅವ್ರು ಬ್ರಹ್ಮಂಡರು ಇರಬೇಕು. ಅವರು ನನ್ನ ಕಂಡ್ರೆ ಅಷ್ಟು, ನನ್ನ ವಾದ ಕಂಡ್ರೆ ಅಷ್ಟು ಅವರಿಗೆ ಇಷ್ಟ. ನನ್ನ ವಾದ ಮತ್ತು ಸಾಕ್ಷಿಗಳ ಹೇಳಿಕೆ ಮತ್ತು ಪ್ರತಿವಾದ ಅವರ ಪ್ರತಿವಾದನ ಆಲಿಸಿದಂಥ ನ್ಯಾಯಾಧೀಶರು ಕೊನೆಗೆ ಆ ಒಂದು ಪ್ರಕರಣದಲ್ಲಿ ಸಿಗ್ಲಿ ಬಸ್ಸ ನಿರಪರಾಧಿಯಾಗಿ ಕಂಡು ಬಂದಾಗ ಅವರು ಹೇಳಿದರು, ನೋಡಪ್ಪ, ನಿನಗೆ 12 ಕೇಸ್ನಲ್ಲಿ ನಿನ್ನನ್ನು ನಾವು ಬಿಡುಗಡೆ ಮಾಡಿದ್ವಿ, ಬಟ್ ಸಾಕ್ಷ್ಯಾಧಾರಗಳ ಕೊರತೆ ಇದ್ದ ಕಾರಣ ನೀನು ಬಿಡುಗಡೆ ಆಗಿ. ಆದರೆ ನನ್ನ ಅನಿಸಿಕೆ ಪ್ರಕಾರ ನೀನು ಅಪರಾಧ ಮಾಡಿದಿ ಅಂತಂದು ನನ್ನ ಮನಸ್ಸು ಹೇಳ್ತಾ ಇದ್ದರು. ಸಾಕ್ಷಿಗಳು ನಿನ್ನ ಮೇಲೆ ಯಾವ ಸಾಕ್ಷಿಗಳು ಪುರಾವೆಗಳು ಇಲ್ಲದ ಕಾರಣ ಈ ಕೇಸ್ನಲ್ಲಿ ನಿನಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ನ್ಯಾಯಾಧೀಶರು ನನ್ನ ಕೇಸುಗಳನ್ನು ಬಿಡುಗಡೆ ಮಾಡಿದರು. ಆಗ ನಾನು ನ್ಯಾಯಾಧೀಶರನ್ನು ಉದ್ದೇಶಿಸಿ, ನೋಡಿ ಸ್ವಾಮಿ, ಒಬ್ಬ ಕಥೆಗಾರ ಒಂದು ಚಾರ್ಜ್ ಶೀಟ್ ಕತೆ ಬರೀತಾನೆ. ಆ ಕತೆ ಮೊದಲು ನಿಮ್ಮ ಕೈಗೆ ಸೇರುತ್ತೆ 90 ದಿನ ಆದ ನಂತರ. ಅವ್ರ ಕೈಗೊಂದು ಕತೆ ಸಿಗುತ್ತೆ, ವಕೀಲರ ಕೈಯಲ್ಲಿ ಒಂದು ಕತೆ ಸಿಗುತ್ತೆ. ಇವು ಒಂದೇ 3 ಕೈಯಲ್ಲಿರೋರ ಕತೆ ಒಂದೇ ಆಗಿರುತ್ತೆ. ಆದರೆ ಕತೆ ಬರೆದವನು ಯಾವ ರೀತಿ ಬರ್ದಾನ ಅನ್ನೋದು ನ್ಯಾಯಾಧೀಶರು ಅದನ್ನು ಸ್ಟಡಿ ಮಾಡಬೇಕು. ಅನುಮಾನ ಬಂದರೆ ಆ ಸ್ಪಾಟ್ಗೆ ಹೋಗಿ ಸರ್ವೇನೂ ಮಾಡ್ಬೇಕು. ಮತ್ತು 164 ಸ್ಟೇಟ್ಮೆಂಟ್ ಅವಶ್ಯಕತೆ ಪ್ರತಿಯೊಂದು ಕಲಂಗಳಿಗೆ ಇದೆ, ಮಾಡಬೇಕು. ಆಮೇಲೆ ನ್ಯಾಯಾಧೀಶರು ಇಷ್ಟೆಲ್ಲ ಇವರು ಮಾಡಿದ್ರೆ ಮಾತ್ರ ಆರೋಪಿ ತಪ್ಪಿಸ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಮತ್ತು ಈ ಕಥೆನ ನೀವು ಓದಿಕೊಂಡು ಆಮೇಲೆ ಆರೋಪಿಗೆ ಮುಂದೆ ಕರೆದು ಈ ಕೇಸ್ನ ತಮ್ಮ ಅಂಡರ್ನಲ್ಲಿ ಇಟ್ಕೊಂಡು ಆರೋಪಿನ ತಮ್ಮ ಅಂಡರ್ನಲ್ಲಿ ಇಟ್ಕೊಂಡು ವಿಚಾರಣೆಗೊಳಪಡಿಸ್ತೀರಲ್ಲ, ಮೊದಲು ನೀವು ಓದ್ಕೊಂಡಾಗ ಈ ಕೇಸು ಸರಿಯಾಗಿ ಕತೆ ಸರಿಯಾಗಿ ಬರಲಿಲ್ಲ ಅಂತಂದು ನೀವು ಪೊಲೀಸ್ ಕತೆಗಾರನಿಗೆ ಕರೆದು ಇದು ಕತೆ ಸರಿಯಿಲ್ಲ, ಸರಿಯಾಗಿ ಕತೆ ಬರ್ಕೊಂಬ ಅಂತಂದು ಆರೋಪಿನ ಬಿಡುಗಡೆ ಮಾಡಿ ಆ ಕಥೆಯಲ್ಲಿ ಸರಿ ಮಾಡಿಕೊಂಡು ಆರೋಪಿನ ತಮ್ಮಂದು ಹಾಜರುಪಡಿಸಿ. ಈ ಪ್ರಕರಣದಲ್ಲಿ ಸರಿಯಾದ ಕತೆ ಇಲ್ಲ ಅಂತ ನ್ಯಾಯಾಧೀಶರು ಹೇಳ್ಬೋದು. ಅಥವಾ ವಕೀಲರು ಈ ಕತೆ ಸರಿ ಇಲ್ಲ, ಇದರಲ್ಲಿ ಏನು ಉರುಳಿಲ್ಲ, ಆರೋಪಿ ಮೇಲೆ ಯಾವ ಸಾಕ್ಷ್ಯಾಧಾರಗಳು ಪುರಾವೆಗಳು ಇಲ್ಲದ ಕಾರಣ ಈ ಚಾರ್ಜ್ ಶೀಟ್ ವೇಸ್ಟ್ ಅಂತ ರಿಪೋರ್ಟ್ ಮಾಡಿ ಬಿಸಾಕಬೇಕಾಗತ್ತೆ ಅಂತ ವಕೀಲರು ಆರೋಪಿ ಪರ ಅರ್ಜಿ ಹಾಕಿ ಕೇಸ್ನ ರಿಪೋರ್ಟ್ ಮಾಡಿಸ್ಕೊಡ್ಬೋದು. ಸರಿ ಇಲ್ಲ ಅಂತ ನೀವು ಹೇಳಿದಾಗ ಸರಿ ಇಲ್ಲದನ್ನು ವಾದ ಮಾಡೋಕ್ಕೂ ಲಾಯರ್ ಮುಂದಾಗ್ತಾರೆ, ಅದನ್ನು ವಿಚಾರಣೆ ತೊಗೊಳ್ಳೋಕ್ಕೂ ನ್ಯಾಯಾಧೀಶರು ಮುಂದಾಗ್ತಾರೆ. ಕೊನೆಗೆ ಆ ಪ್ರಕರಣದಲ್ಲಿ ತೀರ್ಪು ಆಕತ್ತೆ, ಆರೋಪಿ ನಿರಪರಾಧಿನೂ ಆಗ್ತಾನೆ. ಆಗ ಸರಿಯಾಗಿ
ಕತೆ ಬರೆದಿಲ್ಲ ಅಂತಂದು ಆಗ ನೀವು ಹೇಳಿದರೆ, ಸರಿಯಾಗಿ ಬರೆದಿಲ್ಲ ಅಂತ ಸರಿಯಾಗಿಲ್ಲದನ್ನು ನೀವು ಕೇಸ್ ನಡೆಸಿ ಸರಿ ಇಲ್ಲ ತೀರ್ಪು ನೀಡಿ ಆಮೇಲೆ ಸರಿ ಇಲ್ಲ ಅನ್ನೋದು ತಪ್ಪಾಗುತ್ತೆ ಅನ್ನೋದು ನನ್ನ ಉದ್ದೇಶ ಮತ್ತು ಭಾರತೀಯರ ಉದ್ದೇಶ, ಪ್ರಜಾಪ್ರಭುತ್ವದ ಉದ್ದೇಶ ಆಗಿರುತ್ತದೆ. ಅದಕ್ಕೋಸ್ಕರ ನ್ಯಾಯವಾದಿಗಳು ಇವತ್ತು ಅವರು 100ಕ್ಕೆ 60ರಷ್ಟು ದುಡ್ಡಿಗೋಸ್ಕರ ವಕೀಲಿಕೆ ಮಾಡ್ತಾರೆ, ಅಡ್ವೊಕೇಟ್ ಆಗಿರ್ತಾರೆ. ಇಂಥ ಒಂದು ವ್ಯವಸ್ಥೆ ಇವತ್ತು ನಾನು ಕೇಳೋದು ಇಷ್ಟೇ, ಒಂದೊಂದು ಪ್ರಕರಣಕ್ಕೂ ಆರೋಪಿಗಳಿಂದ ದುಡ್ಡು ಸುಲಿಗೆ ಮಾಡಿ ಆಮೇಲೆ ಆ ಕೇಸನ್ನ ಸರಿಯಾಗಿ ನಡೆಸ್ಕೊಳ್ಳದೆ ಇದ್ದಾಗ ಆರೋಪಿ ಪ್ರಶ್ನೆ ಮಾಡಿದಾಗ ಈ ಕೇಸು ನಾನು ನಡೆಸಂಗಿಲ್ಲ, ನೀ ಬೇರೆ ಲಾಯರ್ ಇಟ್ಕೋ ಹೋಗಂತಂದು ಖಾಲಿ ಕೇಸ್ ಫೈಲ್ ಕೊಟ್ಟು ನೋ ಅಬ್ಜೆಕ್ಷನ್ ಕೊಟ್ಬಿಟ್ರೆ ಮತ್ತು ಅವ್ನು ಕೊಟ್ಟ ದುಡ್ಡಿಗೆ ವ್ಯಾಲ್ಯೂಯೇಷನ್ ಏನೈತಿ? ಅವಾಗ ಅವನು ಮತ್ತೆ ಹೊಸ್ದಾಗಿ ಒಂದು 50,000 ಇನ್ನೊಬ್ಬ ಲಾಯರ್ ಕೊಡ್ತಾನೆ, ಅವನು ಹಿಂಗೆ ಮಾಡ್ತಾನೆ, ಇನ್ನೊಬ್ಬ ಲಾಯರ್ ಕೊಡ್ತಾನೆ, ಅವನು ಹಿಂಗೆ ಮಾಡ್ತಾನೆ. ಕೊನೆಗೆ ನ್ಯಾಯವಾದಿಗಳ ಮೇಲೆ ಆಗಲಿ, ಪೊಲೀಸರ ಮೇಲೆ ಆಗಲಿ, ಈ ಒಂದು ನ್ಯಾಯಾಧೀಶರ ಮೇಲಾಗಲಿ ಮತ್ತು ಗ್ರಾಮ ಪಂಚಾಯತಿಯವ್ರ ಮೇಲಾಗಲಿ ಇವತ್ತಿನ ಪ್ರಜಾಪ್ರಭುತ್ವದ ಪ್ರಜೆಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನ್ಯಾಯ ಕೊಳಕ್ಕೆ ಹೋಗೋಕ್ಕೂ ಹಿಂಜರಿತಾ ಇದ್ದಾರೆ. ಇದು ಸಿಗ್ಲಿ ಬಸ್ಯ ಸರ್ವೇದಲ್ಲಿ ಕಂಡು ಬಂದಂಥ ವಿಚಾರನ ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೊತಾ ಇದ್ದೇನೆ. ಒಂದು ಪ್ರಕರಣ, 2 ಪ್ರಕರಣ ನನ್ನ ಮೇಲೆ ದಾಖಲಾಗಿದ್ವು ಶಿವಮೊಗ್ಗ ಜಿಲ್ಲಾ ಸೊರಬ ತಾಲೂಕಿನಲ್ಲಿ ನ್ಯಾಯಾಲಯದಲ್ಲಿ. ಆಗ ಆ ಪ್ರಕರಣದಲ್ಲಿ ಕಳ್ಳನ ಮೇಲೆ ಕೇಸ್ ಹಾಕಿದ್ರು, ಕಳ್ಳತನ ಮಾಲ್ ತೊಗೊಂಡವ್ರ ಮೇಲೆ ಕೇಸ್ ಹಾಕಿದ್ರು. ಕಳ್ಳನಿಂದ ಆ ಪ್ರಾಪರ್ಟಿನ ಸೇಲ್ ಮಾಡಿಕೊಂಡು ಸೇಲ್ ಮಾಡೋಕ್ಕಂತಂದು ಇನ್ನೊಬ್ಬವನು ಆ ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ. 3 ಮಂದಿ ಆರೋಪಿಗಳಿರ್ತೀವಿ. ಒಬ್ಬ ಆರೋಪಿ 50,000 ಕೊಟ್ಟು ಆತ ಜಾಮೀನು ಮಾಡಿಸ್ಕೊಂಡು ಹೊರಗಿಂದ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇರ್ತಾನೆ. ಇನ್ನೊಬ್ಬ ಆರೋಪಿ 1,00,000 ಕೊಟ್ಟು ಅವನು ಇನ್ನೊಬ್ಬ ಲಾಯರ್ ಇಟ್ಟು ಅವನು ಜಾಮೀನು ಪಡ್ಕೊಂಡು ಹೊರಗಡೆ ಇರ್ತಾರೆ. ಆದರೆ ಸಿಗ್ಲಿ ಬಸ್ಸನಿಗೆ ಜಾಮೀನು ಮಾಡ್ಸೋಕ್ಕೆ ದುಡ್ಡಿನ ವ್ಯವಸ್ಥೆ ಇಲ್ಲದ ಕಾರಣ, ಸಿಗ್ಲಿ ಬಸ್ಸನಿಗೆ ಬೆಂಬಲ ಕೊಡೋರು ಯಾರು ಇಲ್ಲದ ಕಾರಣ ಸಿಗ್ಲಿ ಬಸ್ಸ ಅನ್ರಿಟಲ್ ಪ್ರಿಸನರ್ ಆಗಿ ಜೈಲಿನಿಂದ ನ್ಯಾಯಾಲಯಕ್ಕೆ ಹಾಜರಾಗಿ ವರ್ಷಗಟ್ಟಲೆ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಮೇಲೆ ಇದ್ದಂಥ ಕೇಸಿನಲ್ಲಿ ಸಾಕ್ಷಿಗಳ ಚಾರ್ಜ್ ಆಗಿ ವಿಚಾರಣೆಗೊಳಪಡಿಸುವಂಥ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಸ್ವತಃ ಸಿಗ್ಲಿ ಬಸ್ಸನ್ನ ವಾದ ಹೆಂಗೆ ಮಾಡ್ತಾನೆ, ಕ್ವಶನ್ ಹೆಂಗೆ ಕೇಳ್ತಾನೆ, ಸಾಕ್ಷಿದಾರಿಗೆ ಹೆಂಗೆ ಹುಟ್ಟಿಸ್ತಾನೆ ಅನ್ನೋದನ್ನು ವಿದ್ಯಾರ್ಥಿಗಳು ಈ ಕಾನೂನು ಅರಿವು ತಿಳ್ಕೊಂಡ್ರೆ ಅವರು ಮುಂದೆ ತಪ್ಪು ಮಾಡೋದಿಲ್ಲ. ಕಾನೂನನ್ನು ಓದ್ಕೊಳ್ಳೋಂಥ ಒಂದು ಶಿಕ್ಷಣ ಒಳಪಡಿಸ್ಬೇಕು ಅಂತಂದು ನ್ಯಾಯಾಧೀಶರು 45 ನಿಮಿಷ ಪಾಠದ ಮುಖಾಂತರ ಇದು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಪಾಠದ ಮೂಲಕ ಆದರೆ ನಿಜವಾಗಿ ಅಪರಾಧಗಳನ್ನು ತಡೆಗಟ್ಟಬೋದು ಅಂಥೇಳಿ ನ್ಯಾಯಾಲಯದಲ್ಲಿ ಕುಂತು ನ್ಯಾಯಾಧೀಶರು ಅಲ್ಲಿರ್ತಕ್ಕಂಥ ನ್ಯಾಯವಾದಿಗಳಿಗೆ ಜಾಗೃತಿ ಮೂಲಕ ತಿಳಿಸಿ ಆಮೇಲೆ ಆ ದಿನ ನ್ಯಾಯಾಲಯಕ್ಕೆ ಹಾಜರಾದಂಥ ಸಿಗ್ಲಿ ಬಸ್ಸನ ಮೇಲೆ ಇದ್ದಂಥ ಆರೋಪಕ್ಕೆ ಸಾಕ್ಷಿದಾರ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಮುಂಚಿತವಾಗಿ ಅದೇ ಸೊರಬ ಒಂದು ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂಥ 8, 9, 10ನೇ ಕ್ಲಾಸ್ ವಿದ್ಯಾರ್ಥಿಗಳನ್ನು ನ್ಯಾಯಾಲಯಕ್ಕೆ ಕರೆಸಿ ನನ್ನ ಹೆಂಡತಿ ಮತ್ತು 5 ಮಕ್ಕಳನ್ನು ನನ್ನನ್ನು ನೋಡಲು ಕೋರ್ಟ್ನ ಹತ್ರ ಬಂದಾಗ ಅವ್ರನ್ನೂ ಒಳಗಡೆ ಕರೆಸಿ ಲೈನಾಗಿ ಕುಂದಿರಿಸಿ ಸಾಕ್ಷಿಗಳನ್ನು ಕಟಕಟೆಯಲ್ಲಿ ತರಿಸಿ ಗೌರ್ಮೆಂಟ್ PPಯವರ ವಾದ ಮತ್ತು ಸಿಗ್ಲಿ ಬಸ್ಸನ ವಿವಾದವನ್ನು ಅಲಿಸಿ ನ್ಯಾಯಾಧೀಶರು ಅಲಿಸಿದ್ರು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲಿಸಿದಾಗ
ಇದು ಒಂದು ರೋಚಕ ಅನುಭವ ಅಂತ ನನ್ನ 33 ವರ್ಷ ಜೈಲು ಅನುಭವದಲ್ಲಿ ಇಂಥ ಒಬ್ಬ ನ್ಯಾಯಾಧೀಶರು ಇಂಥ ಶಿಕ್ಷಣ ಪಡಿಬೇಕಾದಂಥ ವಿದ್ಯಾರ್ಥಿಗಳನ್ನ ಇವತ್ತು ನ್ಯಾಯಾಲಯಕ್ಕೆ ಕರೆಸಿ ಆರೋಪಿಗಳ ಅಪರಾಧ ಯಾರು ನಿರಪರಾಧ ಯಾರು ಅನ್ನೋಂಥ ವಾದ ವಿವಾದವನ್ನು ಅಲಿಸಲಿಕ್ಕೆ ಕರೆಸಿದ್ದಾರೆ ಅಂದ ಬಳಿಕ ಇವತ್ತು ಜೈಲುಗಳು ಕಾನೂನಿನ ಜ್ಞಾನ ಸಂವಿಧಾನದ ಜ್ಞಾನ ಇಲ್ಲದ ಕಾರಣ ಇವತ್ತು ಅಪರಾಧಗಳು ಪೋಸ್ಕೋ ಕೇಸ್ಗಳು ಇಂಥ ಕೊಲೆ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಾಧೀಶರ ಮಕ್ಕಳಿಗೆ 45 ನಿಮಿಷ ಪಾಠದ ಮುಖಾಂತರ 511 ಕ್ರಿಮಿನಲ್ 158 ಸಿವಿಲ್ ಇದು ಮುಂದುವರಿಸಿದರೆ ಕಾನೂನು ಚಿಕ್ಕದಾಗುತ್ತೆ, ಪೊಲೀಸರು ಚಿಕ್ಕದಾಗುತ್ತೆ, ಮಾಧ್ಯಮನೂ ಚಿಕ್ಕದಾಗುತ್ತೆ ಮತ್ತು ಸರ್ಕಾರನೂ ಚಿಕ್ಕದಾಗುತ್ತೆ ಅನ್ನಂತ ಮಾತಾಡಿ ಆ ಪ್ರಕರಣದಲ್ಲಿ ಸಿಗ್ಲಿ ಬಶ್ಯ ವಾದ ಮಾಡಿದಂಥ 2 ಪ್ರಕರಣ ಅಂದರೆ ಒಂದು ಬಂಗಾರದ ಅಂಗಡಿ ಮನೆ ಕಳ್ಳತನ ಮಾಡಿದಂಥ ಪ್ರಕರಣ ಅದು ಸೊರಬದಲ್ಲಿ, ಇನ್ನೊಂದು ಸೊರಬಕ್ಕೆ ಸಂಬಂಧಪಟ್ಟಂಥ ಅನವಟ್ಟಿಯಲ್ಲಿ ಡಾಕ್ಟರ್ ಮನೆ ಅಲ್ಲಿನ ಡಾಕ್ಟರ್ ಮನೆ ಕಳ್ಳತನ ಮಾಡಿದಂಥ ಪ್ರಕರಣ. ಈ 2 ಪ್ರಕರಣದಲ್ಲಿ ಕುಲಂಕುಷವಾಗಿ ಸಿಗ್ಲಿ ಬಶ್ಯನ ಸಾಕ್ಷಿಗಳಿಗೆ ಪ್ರಶ್ನೆ ಮಾಡಿ ಮತ್ತು ನನ್ನ ಜೊತೆಯಲ್ಲಿದ್ದಂಥ ಇನ್ನೂ 2 ಆರೋಪಿಗಳ ಪ್ರಕರಣ ಅವ್ರದ್ದು ನಾನೇ ವಾದ ಮಾಡಿ ಆದಾಗ ನ್ಯಾಯಾಧೀಶರು ಇನ್ನಿಬ್ಬರು ಆರೋಪಿಗಳ ಪರ ಇದ್ದಂಥ ವಕೀಲರನ್ನು ಕರೀತಾರೆ. ನೀವೇನು ಮಾಡ್ತೀರಿ, ಸಿಗ್ಲಿ ಬಶ್ಯ ವಾದ ಮಾಡಿದ ತನ್ನ ಪ್ರಕರಣದಲ್ಲಿ ತಾನು ಏನು ಅಂತ ಈಗ ಈ 2 ಆರೋಪಿಗಳ ಪರ ವಕೀಲರು ಬಂದು ವಾದ ಪ್ರಶ್ನೆ ಮಾಡಿರಿ ಅಂದಾಗ ಆ ವಕೀಲರು ನ್ಯಾಯಾಧೀಶರ ಹತ್ರ ಮನವಿ ಮಾಡ್ಕೊತಾರೆ. ಏನಂತ, ಸಿಗ್ಲಿ ಬಸಣ್ಣ ವಾದನ ಇವರು ನಮ್ಮ ವಾದ ಒಂದೇ ಅಂತಂದು ಅದನ್ನು ರನ್ ಕನ್ಕರೆಂಟ್ ಮಾಡಿ ಆ ಕೇಸಿಗೆ ತೀರ್ಪು ಕೊಟ್ಟಂಥ ಇತಿಹಾಸ ಐತಿ. ಸಿಗ್ಲಿ ಬಶ್ಯ ಮತ್ತು ಅವನ ಜೊತೆಯಲ್ಲಿದ್ದಂಥ 2 ಆರೋಪಿಗಳನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ ಅಂತ ನ್ಯಾಯಾಧೀಶರು ತೀರ್ಪು ಕೊಟ್ಟಾಗ ಈ ತೀರ್ಪನ್ನು ಉದ್ದೇಶಿಸಿ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾದಂಥ ಪ್ರಕರಣಕ್ಕೆ ಬಿಡುಗಡೆ ಮಾಡಿದ್ರು ನ್ಯಾಯಾಧೀಶರು ಅಂತಂದು PP ಅವರು ಮೇಲ್ಮನವಿ ಅರ್ಜಿ ಅಪೀಲ್ ಹೋದರು ಶಿವಮೊಗ್ಗ ನ್ಯಾಯಾಲಯಕ್ಕೆ. ಶಿವಮೊಗ್ಗ ನ್ಯಾಯಾಲಯದಲ್ಲಿ ಆರೋಪಿಗಳ ವಿರುದ್ಧ ಅಪೀಲ್ ಹೋದಾಗ ಆ ಅಪೀಲಿನ ಒಂದು ಸಮನ್ಸ್ ನೋಟಿಸ್ ಸಿಗ್ಲಿ ಬಶ್ಯನಿಗೆ ಮನೆಗೆ ಬಂದಾಗ ಆ ನೋಟಿಸ್ ತಗೊಂಡು ನಾನು ಶಿವಮೊಗ್ಗ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ಹೇಳಿ ಪ್ರಶ್ನೆ ಹಾಕಿದ್ರು ನನಗೆ, ನೋಡಪ್ಪ ಬಶ್ಯ, ನಿನ್ನ ಮೇಲೆ ನೋಟಿಸು ಕಳಿಸಿದ್ದು ನಿನ್ನ ವಿರುದ್ಧ ಆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಬೇಕಾದಂಥ ಪ್ರಕರಣ ಈಗದು PP ಅವರು ಅನುಮಾನಪಟ್ಟು ಈ ನಮ್ಮ ದೊಡ್ಡ ಜಿಲ್ಲಾ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾರೆ, ಅಪೀಲ್ ಹಾಕಿದ್ದಾರೆ. ಈಗ ನೀವು ಇಲ್ಲಿ ಆರ್ಗ್ಯುಮೆಂಟ್ ಮಾಡಿ ಇಲ್ಲಿ ತೀರ್ಪಿಗೆ ನೀವು ಬದ್ಧರಾಗಿರಬೇಕು ಅಂತಂದು ನ್ಯಾಯಾಧೀಶರು ಕೇಳಿದಾಗ, ನೋಡಿ ಸ್ವಾಮಿ, ಸಿಗ್ಲಿ ಬಶ್ಯ ನ್ಯಾಯಾಧೀಶರಿಗೆ ಪ್ರಶ್ನೆ ಮಾಡಿದ, ನೋಡಿ ಸ್ವಾಮಿ, ನೀವು ಇಲ್ಲಿವರೆಗೂ ನನ್ನ ಕಳಿಸಿದ್ದೇ ಮೊದಲು ತಪ್ಪು, ನನಗೆ ನೋಟಿಸ್ ಕಳಿಸಿದ್ದೇ ಒಂದು ತಪ್ಪು ಅಂತೀನಿ ನಾನು. ಯಾಕಪ್ಪ ಅಂತ ಕೇಳಿದಾಗ, ನೋಡಿ, ನಾನು ನನ್ನ ಮೇಲೆ ಸೊರಬಕ್ಕೂ ನ್ಯಾಯಾಲಯದವರು ಕೇಸ್ ಹಾಕಿದ್ವಿ. ಆ ಪ್ರಕರಣದಲ್ಲಿ 3 ಮಂದಿ ಆರೋಪಿಗಳಿದ್ವಿ. ನ್ಯಾಯಾಧೀಶರು ಆ ಪ್ರಕರಣನ ಕೈಗೆತ್ತಿಕೊಂಡು ಅದರಲ್ಲಿ ಇರ್ತಕ್ಕಂಥ ಸುಮಾರು 60 ಸಾಕ್ಷಿಗಳನ್ನು ಒಳಗೊಂಡಂಥ ಪ್ರಕರಣಗಳು 2 ಪ್ರಕರಣದಲ್ಲಿ ಕುಲಂಕುಷವಾಗಿ ಸಾಕ್ಷಿ ಹೇಳಿಕೆ ಪಡ್ಕೊಂಡು ಆರ್ಗ್ಯುಮೆಂಟ್ ಮಾಡಿ ತೀರ್ಪು ನೀಡಿದ್ದಾರೆ. ಅದರಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತಂದು ನಾನು ಬಿಡುಗಡೆ ಮಾಡಿ ಅಂತ ನಾನು ಇಷ್ಟು ಪ್ರಶ್ನೆ ಹಾಕಿದ್ದೇನೆ. ಇಲ್ಲರಿ, ಇವನು ಅಪರಾಧ ಮಾಡಿದ್ದಾರೆ, ಇವರು ಶಿಕ್ಷೆ ಕೊಡಿ ಅಂತ PP ಅವರು ಅದನ್ನು ಪ್ರಶ್ನೆ ಹಾಕಿದ್ದಾರೆ ನ್ಯಾಯಾಧೀಶರಿಗೆ. ಆಗ ನ್ಯಾಯಾಧೀಶರು ಇಬ್ಬರ ಒಂದು ಪ್ರಶ್ನೆನ ಅವಲೋಕನ ಮಾಡಿ ಒಂದು ತೀರ್ಪು ಕೊಟ್ಟರು, ಸಿಗ್ಲಿ ಬಶ್ಯ ಆಗ ಸಂಗಡಿಗಳು ಬಿಡುಗಡೆ ಅಂತ ಮಾಡಿದ್ದಾರೆ. ಈಗ ಇವರು ಅಪೀಲ್ ಹೋಗಿದ್ದಾರೆ. ಆರೋಪಿಗಳಿಗೆ ಶಿಕ್ಷೆ ಆಗಬೇಕಾಗಿದ್ದನ್ನು ಅದನ್ನು ಅಲ್ಲಗಳೆದು
ಬಿಡುಗಡೆ ಮಾಡಿದ್ದಾರೆ. ಇವ್ರಿಗೆ ಈ ನ್ಯಾಯಾಲಯದಲ್ಲಿ ಶಿಕ್ಷೆ ಕೊಡಲೇಬೇಕಂತಂದು ಅವರು ಪಿ ಪಿ ಅವರು ಅರ್ಜಿ ಹಾಕಿ ಸೆಷನ್ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಅಂದ್ಕೊಳ್ಳೋಕ್ಕೆ ನೀವು ನನಗೆ ನೋಟಿಸ್ ಕೊಡೋಂಗಿಲ್ಲ ಆರೋಪಿಗಳಿಗೆ. ನೀವು ನ್ಯಾಯಾಧೀಶರಿಗೆ ಅದು ಯಾವ ನ್ಯಾಯಾಲಯ ಬಿಡುಗಡೆ ಮಾಡೈತಲ್ಲ ಆ ನ್ಯಾಯಾಧೀಶರಿಗೆ ನೋಟಿಸ್ ಕೊಡಬೇಕು. ನೀವು ನ್ಯಾಯಾಧೀಶರನ್ನ ನಿಮ್ಮ ಹತ್ರ ಕರೆಸ್ಕೋಬೇಕು. ನೀವು ಯಾವ ರೀತಿ ಈ ಆರೋಪಿಗಳನ್ನ ಬಿಡುಗಡೆ ಮಾಡಿದ್ರಿ ಅವ್ರು ಜಡ್ಜ್ಮೆಂಟ್ನಲ್ಲಿ ಕೊಟ್ಟಿರ್ತಾರೆ. ಆದರೂ ಅದನ್ನು ಜಡ್ಜ್ಮೆಂಟ್ ಓದಿ ಇವರು ಪ್ರಶ್ನೆ ಮಾಡ್ಬೋದಾಗಿತ್ತು, ಇಲ್ಲ ಆ ಪ್ರಶ್ನೆ ಮಾಡ್ಬೋದಾಗಿತ್ತು. ಅವರು ಹೇಳ್ತಾರೆ ಸಿಗ್ಲಿ ಬಸ್ಸನ್ನು ಯಾವ ಕಾರಣಕ್ಕೆ ಬಿಡುಗಡೆ ಮಾಡಿದೆ ಅಂತ ಅವರು ಹೇಳ್ತಾರೆ. ನನಗೆ ಹೇಳಕ್ಕೆ ಬರೋಂಗಿಲ್ಲ, ಯಾಕಂತ ಕೇಳಿ ನಂದು ವಾದ ಅಷ್ಟೇ. ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಅವ್ರಿಗೆ ನೋಡಿ ಅವರು ಹೇಳಿದ್ದನ್ನು ಯಾವ ಆಧಾರ ಒಬ್ಬರು ಅವ್ರ ನ್ಯಾಯಾಧೀಶರು ಅನ್ಬೇಕು ಈ ಆಧಾರದ ಮೇಲೆ ಬಿಟ್ಟೀನಿ ಅಂತ ಹೇಳ್ತಾರೆ. ಅದನ್ನು ನೀವು ಇದನ್ನು ಮಾಡಿಕೊಂಡು ನೀವು ಮತ್ತೆ ಅದನ್ನು ಅಪೀಲಿಗೆ ಇದನ್ನು ಮಾಡಿಕೊಡ್ಬೋದು. ಆದರೆ ಆರೋಪಿಗೆ ಮತ್ತೊಂದು ಆರ್ಗ್ಯುಮೆಂಟ್ಗೆ ಅವಕಾಶ ಕೊಟ್ಟರೆ ಅಲ್ಲಿ ಆರೋಪಿ 5 ವರ್ಷದಿಂದ ಆರ್ಗ್ಯುಮೆಂಟ್ ಮಾಡಿದ ಸೇಮ್ ಆರ್ಗ್ಯುಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಹಿಂಗೆಲ್ಲ ಆಗ್ತವೆ. ಅದಕ್ಕೋಸ್ಕರ ನ್ಯಾಯಾಲಯಗಳು ತುಂಬ ತಪ್ಪು ಮಾಡ್ತಾ ಇದ್ದವು. ಯಾಕಂದರೆ ಜೈಲುಗಳು ನರಕಗಳಾಗಿದ್ದವು. ಜೈಲಂದರೆ ಶಿಕ್ಷೆಯಿಂದ ಶಿಕ್ಷಣ ಕೊಡಂಥ ಪರಿವರ್ತನೆ ಜಗದ ನಿಯಮದ ಕಾರಾಗೃಹಗಳು ಆಗಬೇಕು ಹೊರತು ಈ ಕಾರಾಗೃಹಗಳ ಒಂದು ದೇಶದ್ರೋಹಿಗಳ ಚಟುವಟಿಕೆಗಳ ಒಂದು ತಾಣ ಆಗಬಾರ್ದು ಅನ್ನೋದು ಈ ಸಿಗ್ಲಿ ಬಸ್ಸಿನ ಆಸೆ. ಯಾಕೆಂದರೆ 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಪ್ರತಿಯೊಂದು ಕಲಂಗಳ ಕಥೆಗಳನ್ನು ಅಲಿಸಿ ಪ್ರತಿಯೊಂದು ಒಂದು ಸರ್ವೆ ಮಾಡಿ ಇವತ್ತು ನಾನು ಬಿಡುಗಡೆಯಾಗಿ ಇವತ್ತು 16 ವರ್ಷ ಆಯಿತು. ನಾನು ಕಳ್ತನ ಬಿಟ್ಟು ಕೋರ್ಟ್ನಲ್ಲಿ ವಾದ ಮಾಡೋದು ಬಿಟ್ಟು. ಆದರೆ ಈಗ ನನ್ನ ಮೇಲೆ ಯಾರಾದರೂ ಸುಳ್ಳು ಮೊಕದ್ದಮೆ ದಾಖಲೆ ಮಾಡಿದರೆ ಅದಕ್ಕಿಂತ ಮುಂದೆ ಆ ಕೇಸು ಗೆದ್ದು ಮಾನನಷ್ಟ ಮೊಕದ್ದಮೆ ಹಾಕಿ ನ್ಯಾಯವಾದಂಥ ಪರಿಹಾರ ಪಡೆದಂಥ ಸಿಗ್ಲಿ ಬಸ್ಸಿಗೆ ನಾನು ಅದಕ್ಕೋಸ್ಕರ ಮೊದಲು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಮಾಧ್ಯಮಾಂಗ ನೀವು ಮಡಿಯಾಗಿ ನಿಮ್ಮಲ್ಲಿ ಕೊಳಕಿಟ್ಕೊಂಡು ತಪ್ಪುಗಳನ್ನ ಇಟ್ಕೊಂಡು ನಾವು ಕರೆಕ್ಟ್ ಅದೇವಿ ಅಂತಂದು ಇವತ್ತೇ ಎಲ್ಲ IPC CRPC ಕಲಂಗಳಲ್ಲಿ ನಾಶಪಡಿಸಿ DNA ಒಂದು ಕಾನೂನು ತಮ್ಮಂದು ಇವತ್ತು ಆರೋಪಿಗಳ ದಾರಿ ತಪ್ಪಿಸೋಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದು ನಂದು. ಯಾಕಂದರೆ ಇವತ್ತು ನ್ಯಾಯಾಧೀಶರು ಅಪರಾಧ ಮಾಡಿದ್ದಾರೆ, ನ್ಯಾಯವಾದಿಗಳು ಅಪರಾಧ ಮಾಡಿದ್ದಾರೆ, ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಅಪರಾಧ ಮಾಡಿದ್ದಾರೆ, ಅದೇ ಪೊಲೀಸ್ ಅಧಿಕಾರಿಗಳು ಅಪರಾಧ ಮಾಡಿದ್ದಾರೆ, ಮಾಧ್ಯಮಗಳು ಅಪರಾಧ ಮಾಡಿದ್ದಾರೆ. ಎಲ್ಲರೂ ಅಪರಾಧ ಮಾಡಿದ್ದಾರೆ ಅನ್ನೋದಕ್ಕಿಂತ ಅದರಲ್ಲಿ 10-20% ಅಪರಾಧಿಗಳ ನೀವು ನಿಮ್ಮ ವ್ಯವಸ್ಥೆಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲ ವ್ಯವಸ್ಥೆಗಳನ್ನ ನರಕ ಮಾಡಿಕೊಂಡು ಇವತ್ತು ನಮ್ಗೆ ನೆಟ್ಟಾಗಿ ಇರಬೇಕು ನಿಮಗೆ ಮೇಲೆ ಅಂತಂದು ಇವತ್ತು ಆರೋಪಿಗಳ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಹೊರೆ ಹೊರಿಸೋದು ಎಷ್ಟರ ಮಟ್ಟಿಗೆ ಸರಿ. ಇವತ್ತು ಆಂಧ್ರದಲ್ಲಿ ನ್ಯಾಯಾಧೀಶರಾದಂಥ ಚಲಪತಿ ಮತ್ತು ಪಟ್ಟಾಭಿರಾಮನ್ ಅಂತ ನ್ಯಾಯಾಧೀಶರು ಆರೋಪಿಗಳಾಗಿ ಜೈಲು ಕಂಡರು. ಆದರೂ ಅವ್ರಿಗೆ ಶಿಕ್ಷೆ ಆಗ್ತಾರೆ. ಇಂಥ ಒಂದೊಂದು ಪ್ರಶ್ನೆಗಳು ಸಿಗ್ಲಿ ಬಸ್ಸಾಗಿ ಕೇಳಿದ್ರೆ ನಿಮ್ಮಲ್ಲಿ ಉತ್ತರ ಇಲ್ಲ. ಸುಮ್ಮನೆ ಈ ಒಂದು ಕಾನೂನು ವ್ಯವಸ್ಥೆ ಕಮ್ಮಿ ಮಾಡಬೇಕಂದ್ರೆ ಜೈಲು ಪರಿವರ್ತನೆ ಜಗದ ನಿಯಮ ಆಗಬೇಕಂದ್ರೆ ಶಿಕ್ಷೆಯಿಂದ ಶಿಕ್ಷಣ ಕೊಡಬೇಕಂದ್ರೆ ಮೊದಲು ನಾವಂತೂ ಅನುಭವಿಸ್ಬಿಟ್ಟಿದೆ, ಯಾರಿಗೂ ಉಪಯೋಗ ಇಲ್ಲ. ಆದರೆ ಮುಂದೆ ಮಕ್ಕಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ನೀವು ಜಾಗೃತಿ ಕಾನೂನಿನ ಜ್ಞಾನ ತುಂಬಬೇಕು. ಅವ್ರ ಮುಂದೆ ತಪ್ಪು ದಾರಿ ಹಿಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವೊಬ್ಬ ಹೋರಾಟಗಾರ ಆಗಿದ್ದೀನಿ. ನನ್ನಲ್ಲಿರ್ತಕ್ಕಂಥ ಅನುಭವನ ನಿಮ್ಮೆಲ್ಲರಿಗೂ ಹಂಚ್ಕೊಂಡ್ರೆ ನನಗೆ ಮನಃಶಾಂತಿ ಆಗುತ್ತೆ. ಇಲ್ಲ ಅಂದರೆ 775 ವರ್ಷ ಬಾಳಿ ಬದುಕಿದಂಥ ಗದಗ ಜಿಲ್ಲಾ, ಉತ್ತರ ಕರ್ನಾಟಕ ಗದಗ ಜಿಲ್ಲಾ ಹೊಸಳ್ಳಿ ಬೂದಿಸ್ವಾಮಿಯ ಅವತಾರ ಪುರುಷನಾಗಿ ಸಾವು ಬಂದ ಮಸ್ತಕ್ಕೇರಿಸಿ ನಾನು 775 ವರ್ಷಕ್ಕಿಂತ ಒಂದು ದಿನ ಜಾಸ್ತಿ ಬದುಕಿ ತೋರಿಸ್ಬೇಕಾಗತ್ತೆ.
ಆ ರೀತಿ ಸಿಗ್ಲಿ ಬಸ್ಸ ಇವತ್ತು ದೈವ ಶಕ್ತಿಯಿಂದ ಕಾನೂನಿನ ಜ್ಞಾನದಿಂದ ಸಂವಿಧಾನದ ಫಾಲೋವರ್ಸ್ ಆಗಿ ಇವತ್ತು ಜಾಗೃತಿ ಕೊಡೋಂಥ ಸಿಗ್ಲಿ ಬಸ್ಸ ಇವತ್ತು ನಿಮ್ಮೆಲ್ಲರಿಗೂ ಆ ಸಲ್ಯೂಟ್ ಹೊಡೋದಕ್ಕೆ ಬೇಡ್ಕೊಂತಾನೆ. ಕಾನೂನು ಕಲೀರಿ, ಸಂವಿಧಾನ ಓದಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.